ಇನ್ನು ಕೋಗಿಲು ಸಂತ್ರಸ್ತರಿಗೆ ಹಾಗಿದ್ರೆ ನಿಜಕ್ಕೂ ಸಿಹಿ ಸುದ್ದಿ ಕೊಡುತ್ತಾ ಸರ್ಕಾರ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇದೆ. ಸಂಜೆ 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ನಿನ್ನೆಯಷ್ಟೇ ಸಚಿವ ಜಮೀರ್ ಸಂತ್ರಸ್ತರಿಗೆ ಭರವಸೆಯನ್ನ ಕೊಟ್ಟಿದ್ರು. ಈಗ ಬೆಳಗ್ಗೆ 11 ಗಂಟೆಗೆ ಸಿಎಂ ಜೊತೆ ಜಮೀರ್ ಅಹಮದ್ ಮೀಟಿಂಗ್ ನಡೆಸಲಿದ್ದಾರೆ. ಮಧ್ಯಾಹ್ನ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಜಮೀರ್ ಭರವಸೆಯನ್ನ ನೀಡಿರೋದು. ನಾಳೆ ಬೆಳಗ್ಗೆ 11 ಗಂಟೆಗೆ DCM ಅವರು CM ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರನೇ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಸಂಜೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಇರುವಂಥದ್ದು. 5 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಕೋಗಿಲು ಲೇಔಟ್ಗೆ ಇವತ್ತು DCM DK ಶಿವಕುಮಾರ್ ಕೂಡ ಭೇಟಿ ಕೊಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ DK ಶಿವಕುಮಾರ್ ಭೇಟಿ ಕೊಡ್ತಾರೆ. ಉತ್ತರ ಕನ್ನಡದ ಕಾರ್ಯಕ್ರಮಕ್ಕೊಂದಕ್ಕೆ DK ಶಿವಕುಮಾರ್ ತೆರಳಿದ್ರು. ಅಲ್ಲಿಂದ ಮಧ್ಯಾಹ್ನ ಆಗಮಿಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರಿಗೆ ವಾಪಸ್ಸಾಗ್ತಾರೆ. ನಂತರ 3 ಗಂಟೆ ಸುಮಾರಿಗೆ ಕೋಗಿಲು ಲೇಔಟ್ಗೆ DCM DK ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಇದ್ದಂತಹ ಮನೆಗಳನ್ನೇನು ನೆಲಸಮ ಮಾಡಲಾಯಿತು, ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಏನು ಮಾಡಿಕೊಡ್ತಾರೆ, ಸಿಹಿ ಸುದ್ದಿ ಕೊಡುತ್ತೆ ಸರ್ಕಾರ ಅಂತ ಹೇಳಿ ಸಚಿವ ಜಮೀರ್ ಒಂದು ಭರವಸೆಯನ್ನು ಅಲ್ಲಿನ ನಿವಾಸಿಗಳಿಗೆ ಕೊಟ್ಟು ಬಂದಿದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಕೂಡ ನಡೆಯುತ್ತೆ. ಮೀಟಿಂಗ್ ಬಳಿಕ ಒಂದು ನಿರ್ಧಾರಕ್ಕೆ ಬರಲಾಗತ್ತೆ. ಈ ಮಧ್ಯೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ DK ಶಿವಕುಮಾರ್ ಕೋಗಿಲು ಲೇಔಟ್ಗೆ ಭೇಟಿ ಕೊಡಲಿದ್ದಾರೆ. ಅನಧಿಕೃತ ಮನೆಗಳನ್ನು GBA ತೆರವುಗೊಳಿಸಿತ್ತು ಸರ್ಕಾರದ ಆದೇಶದಂತೆ. ಆದರೆ ಮನೆಗಳು ತೆರವುಗೊಳಿಸ್ತಾ ಇದ್ದಂತೆ ಕೇರಳ ಸರ್ಕಾರದಿಂದ ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗಿದ್ದವು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿತ್ತು. ಅದರ ಬೆನ್ನಲ್ಲೇ ಈಗ ಸರ್ಕಾರ ಈ ಸಂತ್ರಸ್ತರಿಗೆ ತೆರವುಗೊಳಿಸುವಂತಹ ಮನೆಗಳಿಗೆ ಬದಲಿಯಾಗಿ ವ್ಯವಸ್ಥೆ ಮಾಡೋದಕ್ಕೆ ಮುಂದಾಗ್ತಾ ಇದೆ.